ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಕ್ಕ ನೀವು ಫೋನ್ ಮಾಡಿದ್ದ? ಅದಕ್ಕೆ ಅವನು ಯಾರು ಅಂತ ನಿಮಗೆ ಗೊತ್ತಾ? ಏನಮ್ಮ ಸಾಧನ ಇದು? ಅವನು ಫೋನ್ ಮಾಡಿದ್ದು ನೀನಾ? ಇದರಿಂದ ನೀನು ಸಾಧನೆ ಮಾಡಿದ್ದಾದ್ರು ಏನ್ ತಾಯಿ? ಏನಮ್ಮ ಏನ್ ನಡೀತಾ ಇದೆ ಈ ಮನೆಯಲ್ಲಿ? ದಯವಿಟ್ಟು ಯಾರು ನನ್ನ ಮೇಲೆ ಅನುಮಾನ ಪಡಬೇಡಿ. ನಾನು ಆ ಹುಡುಗಂಗೆ ಕಾಲ್ ಮಾಡಿದ್ದು ನಿಜ, ಆದ್ರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ಮತ್ತೆ ಯಾವ ಉದ್ದೇಶದಿಂದ ಮಾಡಿದ್ರಿ ಅದಕ್ಕೆ? ಅವನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಅವನ ಜೊತೆ ಏನ್ ಮಾತಾಡ್ಬೇಕಾಗಿತ್ತು ಅದಕ್ಕೆ? ತೀರ್ಥ ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಆದ್ರೆ ಅವನು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನನಗಿತ್ತು. ಯಾಕಂದ್ರೆ ಪದೇ ಪದೇ ಅವನು ಸುಮಂಗ್ ತೊಂದರೆ ಕೊಡಬಾರ್ದು ಅನ್ನೋ ಕಾಳಜಿ ನನಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಹೋದ್ಸಲ ಸುಮಂಗ್ಗೆ ಅವನಿಂದ ಕಾಲ್ ಬಂದಾಗ ಇವಳು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಲು, ಅವನ ಮೇಲೆ ರೇಗಿದ್ಲು. ನಾನು ನಿನ್ನ ಮಾತನ್ನ ನಂಬಲ್ಲ ಅಂತ ಹೇಳ್ತಾ ಇದ್ಲು. ಆವತ್ತು ನಾನು ಅವನ ನಂಬರ್ನ ನೋಡಿದೆ. ಅವನು ಯಾರು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಿನಗೆ ಹೇಳಿ ಸುಮಂಗೆ ತೊಂದರೆ ಕೊಡೋದನ್ನ ನಿಲ್ಲಿಸ್ಬೇಕು ಅಂತ ನಾನು ಅನ್ಕೊಂಡೆ. ಆದ್ರೆ ನನ್ನ ಕೈಲಿ ಫೋನ್ ಇರಲಿಲ್ಲ. ಎಲ್ಲಿ ನಂಬರ್ ಮರ್ತೋಗ್ಬಿಡುತ್ತೆ ಅಂತ ರೂಮ್ ಕಡೆಗೆ ಹೊರಟೆ. ನನಗೆ ಜಾನು ಫೋನ್ ಕಾಣಿಸ್ತು. ಇಮಿಡಿಯೇಟ್ ಆಗಿ ಡಯಲ್ ಮಾಡಿದೆ. ಅವನು ಕಾಲ್ ರಿಸೀವ್ ಮಾಡಿ ಮಾತಾಡ್ದ. ಹೇಗೋ ಪುಸ್ಲಾಯಿಸಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ಅವನು ನನ್ನ ಮೇಲೆ ರೇಗಿ ಫೋನ್ ಇಟ್ಬಿಟ್ಟ. ನೀನ್ ಬೇಕಿದ್ರೆ ಕಾಲ್ ಹಿಸ್ಟ್ರಿ ಚೆಕ್ ಮಾಡು ತೀರ್ಥ. 40 to 45 ಸೆಕೆಂಡ್ಸ್ ಮಾತಾಡಿರೋದಷ್ಟೇ, ಅದಕ್ಕಿಂತ ಹೆಚ್ಚು ಮಾತಾಡಿಲ್ಲ. ಈ 45 ಸೆಕೆಂಡ್ಸ್ ಅಲ್ಲಿ ಅವನಿಗೆ ಸುಮನನ್ನ ಆಚೆ ಕರ್ಸ್ಕೊ ಅಂತ ಹೇಳೋದಕ್ಕಾಗತ್ತಾ? ಹೇಳಿ ಮಾವ, 40 ಸೆಕೆಂಡಲ್ಲಿ ಏನಾದ್ರೂ ಸಂಚು ಮಾಡೋದಕ್ಕಾಗತ್ತಾ? ಜಾನು ತಗೋ, ನನ್ನ ಫೋನ್ ತೀರ್ಥಂಗ್ ಕೊಡು. ನನ್ನ ಕಾಲ್ ಹಿಸ್ಟ್ರಿನ ಚೆಕ್ ಮಾಡು ತೀರ್ಥ. ನನ್ನ ನಂಬರಿಂದ ಅವನ ನಂಬರ್ಗೆ ಕಾಲ್ ಹೋಗಿಲ್ಲ. ಹಾಗೊಂದು ವೇಳೆ ನಿಮಗೆ ಅನುಮಾನ ಇದ್ರೆ ಕಾಲ್ ರೆಕಾರ್ಡ್ಸ್ ತೆಗೆಸ್ಬೋದು. ಪ್ಲೀಸ್ ಅದಕ್ಕೆ ನನ್ನ ಇನ್ನಷ್ಟು ಮುಜುಗರ ಮಾಡಬೇಡಿ. ಅದು ಆ ಪೊಲೀಸ್ ಎದುರಲ್ಲೇ ನನ್ನ ಫ್ಯಾಮಿಲಿಯಿಂದ ಹುಡುಗಂಗೆ ಯಾರೋ ಕಾಲ್ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂತು. ಅದರಲ್ಲೂ ಜಾನ್ವಿಗೆ ಸುಮ್ಮನೆ ಅವ್ರು ಕಂಡ್ರೆ ಆಗಲ್ಲ. ಇವಳು ಮಾಡಿರ್ತಾಳೆ ಅಂತ ನಂಬಿಟ್ರಿ, ನನ್ನ ಕೆಟ್ಟೊಳಗ್ ಮಾಡ್ಬಿಟ್ರಿ. ನನಗೆ ಚೆನ್ನಾಗಿ ಗೊತ್ತೋಣ, ಇದ್ರಲ್ಲಿ ನಿಂದೇನು ತಪ್ಪಿರಲ್ಲ. ಇವಳು ಎಲ್ಲ ಹೇಳ್ಕೊಟ್ಟಿರ್ತಾಳೆ. ನಿನ್ ತಂಗಿನೇ ಎಲ್ಲ ಮಾಡಿದ್ದು, ಟಾರ್ಚರ್ ಕೊಡ್ತಾಳೆ ಅಂತ ಹೇಳಿರ್ತಾಳೆ ಅಲ್ವಾ? ಜಾನ್ವಿ, ಇದನ್ನ ಮತ್ತೆ ಇನ್ನೊಂದು ಜಗಳ ತಗೊಂಡು ಹೋಗ್ಬೇಡ. ತಗೋ ಮೊಬೈಲ್. ಇದ್ರ ಬಗ್ಗೆ ಏನು ಕೇಳೋದು ಬೇಡ ಅಂತ ಸುಮ್ಮನೆ ಅವ್ರು ಹೇಳಿದ್ರು. ಅರೆ ಕೇಳ್ತೀನಿ ಅಂತ ಹಠಕ್ಕೆ ಬಿದ್ದೋನ್ ನಾನು. ಜಾನು, ಬಿಟ್ಟು ಬಿಡು. ಆಯ್ತಲ್ಲ, ಎಲ್ಲ ಕ್ಲಿಯರ್ ಆಯ್ತು ತಾನೇ? ಮಾವ, ತೀರ್ಥ, ನಿಮ್ಮೆಲ್ರಿಗೂ ನಾನು ಈ ವಿಷಯನ ತಿಳಿಸ್ಬೇಕಾಗಿತ್ತು. ಆದರೆ ಈ ವಿಷಯನ ಹೇಳಿ ನಿಮ್ಮೆಲ್ರಿಗೂ ಟೆನ್ಷನ್ ಕೊಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಸಾರಿ ಮಾವ. ಪರವಾಗಿಲ್ಲ ಬಿಡಮ್ಮ. ಮನೆ ಹಿರೇ ಸೊಸೆಯಾಗಿ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ಕೊಂಡು ಒಳ್ಳೆಯದನ್ನೇ ಮಾಡಿದ್ದೆ ತಾಯಿ. ಮನಸ್ಸಿಗೇನು ಬೇಜಾರು ಮಾಡ್ಕೊಬೇಡ. ತೀರ್ಥ, ಪೊಲೀಸ್ ಸ್ಟೇಷನ್ಗೆ ಈಗಲೇ ಫೋನ್ ಮಾಡಿಬಿಟ್ಟು ಇದು ನಮ್ಮ ಫ್ಯಾಮಿಲಿ ಒಳಗೆ ನಡೆದಿದ್ದು ಅಂತ ಹೇಳ್ಬಿಟ್ಟು ವಿಷಯ ತಿಳಿಸ್ಬಿಡಪ್ಪ. ಸರಿ ಅಪ್ಪ. ಅಯ್ಯೋ ಸುಮಾ, ನೀನಾಗಲೇ ನನ್ನ ಹತ್ರ ಬಂದು ಸುಸ್ತಾಗ್ತಿದೆ, ಮೈ ಸುಡ್ತಾ ಇದೆ ಅಂತ ಹೇಳ್ತಿದ್ದೆ ಅಲ್ವಾ? ನನಗೆ ನೋಡು, ಈ ಟೆನ್ಷನಲ್ಲಿ ಮರ್ತೇ ಹೋಯ್ತು. ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಜ್ವರ ಏರಿದೆ ಅಂತ. ನಡಿ, ನೀನು ರೂಮಿಗೆ ನಡಿ, ರೆಸ್ಟ್ ತಗೋ. ಪರವಾಗಿಲ್ಲ ಅಕ್ಕ, ನೀವು ನನ್ನ ಬಗ್ಗೆ ಕಾಳಜಿ ತೋರಿಸಿದ್ರಲ್ಲ, ನಂಗೆ ಅದೇ ಖುಷಿ. ಬಾ, ನೀನು ತಣ್ಣೀರ್ ಪಟ್ಟಿ ಇಡ್ತೀನಿ, ನಡಿ. ಇನ್ನೊಂದು ಸ್ವಲ್ಪ ಕುಡಿ. ಸಾಕಕ್ಕ. ಸರಿ, ಈಗ ಹೇಗೆ ಅನ್ನಿಸ್ತಾ ಇದೆ? ಸ್ವಲ್ಪ ಕಣ್ಕತ್ಲೆ ಬಂದಂಗೆ ಆಗ್ತಾ ಇದೆ. ನೋಡು, ಈ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಬೇಕು, ಊಟ ಮಾಡಬೇಕು, ತಿನ್ನಬೇಕು. ನೀನು ಏನು ಮಾಡಲ್ಲ. ಇರು, ಒಂದು ನಿಮಿಷ ಏನಾದರೂ ತಿನ್ನೋದಕ್ಕೆ ತರ್ತೀನಿ. ಅಕ್ಕ ಬೇಡ, ಏನು ಬೇಡ. ಸರಿ, ಒಂದು ನಿಮಿಷ ಬಂದೇ ಇರು. ಏನು ಪ್ರೀತಿ, ಏನು ಪ್ರೀತಿ, ಅತ್ತೆ ಸೊಸೆ ಹೀಗ ಇರ್ತಾರೆ. ಕರ್ಮ.
ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ. ನಿಮ್ಮ ಮನ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ನಿಮ್ಮ ಮನ್ಸಿನ ಅರ್ಥ ಮಾಡ್ಕೊಳ್ದೆ, ಮನೆಯವ್ರಿಗೆ ನೋವಾಗುತ್ತೆ ಏನು ಅಂತ ಯೋಚನೆ ಮಾಡಿದೆ. ನಾನೇ ಆವೇಶಕ್ಕೆ ಬಿದ್ದು ಎಲ್ರಿಗೂ ನೋವು ಮಾಡಿಬಿಟ್ಟೆ ಅತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಆಗಿದ್ದಾಗೋಯ್ತು, ಅದನ್ನು ನೆನೆಸ್ಕೊಂಡು ಅಳ್ಬೇಡ ನೀನೀಗ. ಏನೋ ಕೆಟ್ಟಗಳಿಗೆ ಆಗೋಯ್ತು. ನಿಮಗೆ ನನ್ನ ಮೇಲೆ ಕೋಪ ಇದೆ ಅಲ್ವಾ ಅತ್ತೆ? ಬೇಜಾರಿದೆ ತಾನೆ? ಬೇಜಾರಾಯ್ತು ಕಂದ, ಆದರೆ ಕೋಪ ಬಂದಿಲ್ಲ. ತಪ್ಪು ಮಾಡಲೇಬೇಕು ಅಂತ ನೀನು ತಪ್ಪು ಮಾಡಲಿಲ್ವಲ್ಲ, ಪರಿಸ್ಥಿತಿ ನಿನ್ನ ಕೈಯಲ್ಲಿ ತಪ್ಪು ಮಾಡಿಸಿದೆ ಅಷ್ಟೇ. ಅಳ್ಬೇಡಮ್ಮ, ಕಣ್ಬರ್ಸ್ಕೊ. ನೀವು ನನಗೆ ಸಾಹೇಬ್ರ ಹತ್ರ ಮಾಂಗಲ್ಯ ಶಾಸ್ತ್ರ ಮಾಡಿಸ್ಬೇಕು ಅನ್ಕೊಂಡಿದ್ದ ವಿಷಯ ದೇವ್ರಾಣೆಗೂ ನನಗೆ ಗೊತ್ತಿರಲಿಲ್ಲ ಅತ್ತೆ. ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ನಾನು ನಿನ್ನ ಹತ್ರ ಹೇಳಿದ್ನ, ನಿನ್ನ ಮಾವ ನಿನ್ನ ಹತ್ರ ತೀರ್ಥನ ಹತ್ರ ಒಪ್ಪಿಗೆ ತಗೊಂಡು ಮುಂದುವರಿ ಅಂತ ಹೇಳಿದ್ರು. ನಾನೇ ನಿಮ್ಮ ಹತ್ರ ಒಪ್ಪಿಗೆ ತಗೊಳ್ಳಿಲ್ಲ. ನೋಡ್ದ್ಯಾ ವಿಧಿ ಯಾವ ರೀತಿ ಆಟ ಆಡ್ಬಿಡ್ತು ಅಂತ. ಆಡಿಸ್ತಿರೋದು ವಿಧಿ ಅಲ್ಲ. ಸುಮನ, ಚಿಂತೆ ಮಾಡಬೇಡ ಮಗಳೇ. ನಿಮ್ಮಿಬ್ಬರನ್ನ ಒಂದು ಮಾಡೋ ಕೆಲಸ ನಾನು ಮಾಡ್ತೀನಿ. ಖಂಡಿತವಾಗ್ಲೂ ನಿಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸುಮನ, ನೀ ಚಿಂತೆ ಮಾಡಬೇಡಮ್ಮ. ನೀವಿಬ್ರು ಒಂದಾಗಲ್ಲ ಅನ್ನೋ ಯೋಚನೆ ನಿನಗೆ ಬೇಡ. ಈ ನಿನ್ನಮ್ಮ ನಿಮ್ಮಿಬ್ರು ಒಂದು ಮಾಡೇ ಮಾಡ್ತಾಳೆ. ಡೈರೆಕ್ಟಾಗಿ ಚಾಲೆಂಜ್ ಹಾಕ್ತಿದ್ದೀರಾ ಅತ್ತೆ? ಹಾಕಿ ಸೋಲ್ ಒಪ್ಕೊಳ್ಳೋ ಗುಣ ಸಾಧನಂಗಿಲ್ಲ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ತೀನಿ. ಈಗ ಬರ್ತಾ ಗುರುಗಳ ಹತ್ರ ಮಾತಾಡ್ಕೊಂಡು ಬಂದೆ ನಾನು. ಮನೇಲಿ ಹೀಗೆಲ್ಲ ಆಯಿತು ಅಂತ ಹೇಳಿದೆ. ಅವ್ರು ಸ್ವಲ್ಪ ದಿವಸ ಸುಮ್ಮನಿರಿ ಅಂತ ಹೇಳಿದ್ರು. ಶ್ರಾವಣ ಬರಲಿ, ಎಲ್ಲ ಸರಿ ಹೋಗುತ್ತೆ. ಶ್ರಾವಣ ಬರೋದೇ ಶುಭ ಕಾರ್ಯ ಮಾಡೋದಕ್ಕೆ, ಅಲ್ಲಿಂದ ನಿಮ್ಮ ಮಗ ಸೊಸೆ ಒಂದಾಗ್ತಾರೆ ಅಂತ ಹೇಳಿದ್ದಾರೆ. ಇನ್ನೇನು ಶ್ರಾವಣ ಬಂದೇ ಬಿಡ್ತಲ್ಲ, ಚಿಂತೆ ಯಾಕೆ ಮಾಡ್ತೀಯ? ಶ್ರಾವಣದಲ್ಲಿ ನಿಮ್ಮಿಬ್ಬರನ್ನ ನಾನು ಒಂದು ಮಾಡೇ ಮಾಡ್ತೀನಮ್ಮ. ಹಾಗಾದ್ರೆ ನಾನು ಅಶ್ಯೂರ್ ಮಾಡ್ತೀನಿ ಅತ್ತೆ, ಅದೇ ಶ್ರಾವಣದಲ್ಲಿ ನಾನು ಇವರಿಬ್ಬರನ್ನ ದೂರ ಮಾಡ್ತೀನಿ. ಒಬ್ರನ್ನೊಬ್ರು ಕಂಡ್ರೆ ಆಗಬಾರ್ದು, ಹಾಗೆ ಮಾಡ್ತೀನಿ. ಸುಮಾ, ಏನಾಗ್ತಿದೆ? ಸುಮಾ, ಏನಾಗ್ತಿದೆ? ಸುಮಾ, ತೀರ್ಥ, ತೀರ್ಥ, ಅದಕ್ಕೆ ಡಾಕ್ಟರ್ ಏನಕ್ಕೆ ಬಂದಿದ್ದಾರೆ? ಅವಳಿಗೆ ನಿಜವಾಗ್ಲೂ ಅಷ್ಟೊಂದು ಹುಷಾರು ತಪ್ಪಿದ್ಯಾ? ಅವಳು ತಲೆ ಸುತ್ತ ಬಿದ್ಲು, ಮೈನೂ ಸುಡ್ತಾ ಇದೆ. ಎಲ್ಲ ಬರೀ ನಾಟಕ. ಅದಕ್ಕೆ ಅಪ್ಪ ಬಾಯಿಗೆ ಬಂದಾಗ ಬೈದ್ರು, ಈಗ ಅಮ್ಮ ಎಲ್ಲಿ ಬಂದು ಬೈತಾರೋ ಅಂತ ನಾಟಕ ಆಡ್ತಾ ಇದ್ದಾಳೆ ಅವಳು. ಚಾನ್ಸಸ್ ಇದೆ. ಅತ್ತೆ ಅವರಿಬ್ರನ್ನ ಒಂದು ಮಾಡ್ತೀನಿ ಅಂತ ಹೇಳೋದಕ್ಕೂ ಅವಳು ತಲೆ ಸುತ್ತ ಬೀಳೋದಕ್ಕೂ ಕನೆಕ್ಷನ್ ಇರಲಿಲ್ಲ. ಆದರೆ ನಿಮ್ಮಮ್ಮನ ಮಾತಿಗೆ ಸೆಂಟಿಮೆಂಟಲ್ ಟಚ್ ಕೊಡೋದಕ್ಕೆ ತಲೆ ಸುತ್ತ ಬಂದವ್ರ ಥರ ನಾಟಕ ಮಾಡ್ತಿರ್ಬೋದು. ಅವಳು ಮಳೆಯಲ್ಲಿ ನೆಂದಿರೋದಕ್ಕೆ ಹೆಲ್ತ್ ಇಶ್ಯೂಸ್ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಅದನ್ನೇ ಅವಳು ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಕಷ್ಟ. ತಗೊಳ್ಳೋಷ್ಟು ಬುದ್ಧಿ ಅವಳಿಗಿಲ್ಲ ಬಿಡಿ. ಸುಮ್ಮನೆ ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅದಕ್ಕೆ ನನ್ನ ಟೆನ್ಷನ್ಗೆ ಆ ಹೂ ಮಾರೋಳ್ ಕಾರಣ ಅಲ್ಲ, ನಿಮ್ಮಮ್ಮ. ಅಮ್ಮ ಮತ್ತೇನು ಮಾಡಿದ್ರು? ಅದಕ್ಕೆ ಇನ್ನೂ ಏನು ಮಾಡಿಲ್ಲ, ಆದರೆ ಮಾಡೋ ಎಲ್ಲ ಲಕ್ಷಣಗಳು ಇದೆ. ಈ ಸಲ ಮಾಂಗಲ್ಯ ಕಟ್ಸೋ ಅವಕಾಶ ಮಿಸ್ ಆಯ್ತು ಅಂತ ನಾವು ಖುಷಿ ಪಡೋ ಹಾಗಿಲ್ಲ. ಯಾಕೆಂದ್ರೆ ಮತ್ತೆ ಮಾಂಗಲ್ಯ ಕಟ್ಸೋದಕ್ಕೆ ನಿಮ್ಮಮ್ಮ ಮುಹೂರ್ತ ಹುಡುಕಿದ್ದಾರೆ. ಯಾವಾಗ? ಶ್ರಾವಣದಲ್ಲಿ. ಓ, ಮತ್ತೇನ್ ಮಾಡೋದೀಗ? ಅದನ್ನೇ ಯೋಚಿಸ್ತಾ ಇದ್ದೀನಿ ಜಾನು. ನಾನು ಸುಮನ ತೀರ್ಥನ ದೂರ ಮಾಡಬೇಕು ಅಂತಂದ್ರೆ
ಅವ್ರಿಗೆ ರಕ್ಷೆ ಆಗಿರೋ ಅತ್ತೆನ ಮೊದಲು ದೂರ ಮಾಡಬೇಕು. ಅವ್ರನ್ನ ದೂರ ಮಾಡೋದಕ್ಕಾಗದೇ ಇದ್ರು ಅವರು ಅವರಿಬ್ರು ಸಹಾಯಕ್ಕೆ ಹೋಗದೆ ಇರೋ ಹಾಗೆ ತಡಿಬೇಕು. ಇನ್ ಕೇಸ್ ಹೋದ್ರು, ನನ್ನ ಮೇಲೆ ಚಾಡಿ ಹೇಳಿದ್ರು ಯಾರು ನಂಬದೇ ಇರೋ ಹಾಗೆ ನೋಡ್ಕೋಬೇಕು. ಎರಡನೇದು, ಆ ಸುಮನ ನನ್ನ ಕೈಗೊಂಬೆ ಆಗಬೇಕು. ಕೂರು ಅಂದರೆ ಕೂರಬೇಕು, ನಿಲ್ಲು ಅಂದರೆ ನಿಲ್ಲಬೇಕು. ನಿನ್ನ ಕಾಟ ಸಾಕಾಯ್ತು, ಸತ್ತು ಹೋಗು ಅಂದರೆ ಸತ್ತು ಹೋಗ್ಬೇಕು. ಇದು ಸಾಧ್ಯನಾ ಅದಕ್ಕೆ? ಆಫ್ ಕೋರ್ಸ್. ಒಂದು ಸಲ ಅವಳು ನನ್ನ ಕಂಟ್ರೋಲಿಗೆ ಬರಲಿ, ಆಗ ಅವಳನ್ನ ನನ್ನ ತಾಳಕ್ಕೆ ತಕ್ಕ ಕುಣಿಸ್ತೀನಿ. ಆದರೆ ಇದೆಲ್ಲ ಸಾಧ್ಯ ಆಗೋದು ಅವಳನ್ನ ನಿಮ್ಮಮ್ಮನಿಂದ ದೂರ ಮಾಡಿದ್ರೆ ಮಾತ್ರ. ನನ್ನ ಪ್ರಕಾರ ಇದು ತುಂಬ ಟಫ್ ಟಾಸ್ಕ್ ಅನ್ಸುತ್ತೆ ಅದಕ್ಕೆ. ಯಾ, ಐ ನೋ. ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ಲಾನ್ ರೆಡಿ ಇದೆ, ಆದರೆ ಟೈಮ್ ತುಂಬ ಕಡಿಮೆ ಇದೆ. ನಿಮ್ಮ ತಲೆಯಲ್ಲಿ ಅದೇನು ನೋಡ್ತಾ ಇದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಗೊತ್ತಾಗೋದಕ್ಕೆ ಸಾಧ್ಯನೂ ಇಲ್ಲ ಜಾನ. ಅತ್ತೆ ಅವರಿಬ್ರು ಒಂದಾಗ್ಸೋ ಶುಭ ಕಾರ್ಯಕ್ಕೆ ಮುನ್ನುಡಿ ಹಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಅದೇ ತಿಂಗಳಲ್ಲೇ ಅವರಿಬ್ರನ್ನು ದೂರ ಮಾಡಿ ಮಂಗಳ ಹಾಡ್ತೀನಿ. ನೋಡೋಣ, ಅತ್ತೆ ಸೊಸೆ ಜೋಡಿ ಗೆಲ್ಲುತ್ತಾ ಅಥವಾ ಈ ಅತ್ಗೆ ನಾದ್ನಿ ಜೋಡಿ ಗೆಲ್ಲುತ್ತಾ? BP ಎಲ್ಲ ನಾರ್ಮಲ್ ಆಗಿದೆ. ಡಾಕ್ಟರ್, ತಲೆ ಸುತ್ತು ಬಂತು, ಅಮ್ಮನ ಮೇಲೆ ಬಿದ್ಬಿಟ್ರು. ನಿನ್ನೆ ರಾತ್ರಿಯಿಂದ ಮೈ ಸುಡ್ತಾ ಇದೆ ಡಾಕ್ಟರ್, ತುಂಬಾ ಶೀನ್ತಾ ಇದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಡಾಕ್ಟರ್. ನಾನು ಆಚೆ ಹೋದಾಗೆಲ್ಲ ನನ್ನ ಜೊತೆ ಬಂದು ಸುತ್ತಾಡ್ತಾ ಇದ್ರು. ಗಾಳಿಗೆ ಹೋದ್ರೂ ನೆಗಡಿ ಆಗುತ್ತಲ್ವಾ? ಮಿಸ್ಟರ್ ತೀರ್ಥ, ನೀವೇನು ಹೇಳಬೇಕು ಅಂತಿದ್ರೆ ಅದನ್ನೆಲ್ಲ ಹೇಳಿಬಿಡಿ. ನಿಮ್ಮ ಮಿಸ್ಸಸ್ನ ನಾನು ಆಮೇಲೆ ಚೆಕ್ ಮಾಡ್ತೀನಿ. ಹಾಗಲ್ಲ ಡಾಕ್ಟರ್, ಅದು ನಿಮ್ಮ ಹತ್ರ, ಲಾಯರ್ ಹತ್ರ, ರಾಜಕಾರಣಿಗಳ ಹತ್ರ ಎಲ್ಲ ಹೇಳ್ಕೋಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ದೆ ಅಷ್ಟೇ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಲ್ಲ, ಆ ಸಾಲಿಗೆ ನಿಮ್ಮನ್ನು ಸೇರಿಸ್ಕೊಂಡ್ಬಿಟ್ರಿ? ಇನ್ನೇನು ಮತ್ತೆ, ರಾಜಕಾರಣಿಗಳಿಗೂ ಎಲ್ಲ ಹೇಳಬೇಕು. ಅವ್ರಿಗೆ ಹೇಳಿದ್ರೆ ತಾನೆ ಸಹಾಯ ಮಾಡೋಕ್ಕಾಗೋದು. ಅದೆಲ್ಲ ಆಮೇಲೆ ಇರಲಿ, ನೋಡಿ ಅವ್ರನ್ನ. ಅಲ್ಲ ಸುಮನ, ಪ್ರೆಗ್ನೆನ್ಸಿ ಟೈಮಲ್ಲಿ ಮಳೆಲಿ ನೆನ್ಕೊಂಡು ಹೋಗುವಂಥ ಅವಶ್ಯಕತೆ ಏನಿತ್ತು? ಕೇಳಿ ಕೇಳಿ ಡಾಕ್ಟರ್, ಮೂರು ಗಂಟೆ ಮಳೆಯಲ್ಲಿ ಆಟ ಆಡಿರೋದು, ನಮ್ಮನ್ನು ಆಟ ಆಡ್ಸಿದ್ದಾರೆ. ನೀ ಸ್ವಲ್ಪ ಸುಮ್ಮನಿರೋ, ಅವ್ರು ಚೆಕ್ ಮಾಡ್ಲಿ. ಏನ್ ಸುಮ್ಮನಿರೋದಮ್ಮ? ಅಲ್ಲಿ ನೋಡ್ರಿ, ಡಾಕ್ಟರ್ ಬೈತಾ ಇಲ್ವಾ? ನಾನ್ ಬೈದ್ನಾ? ನಾನೆಲ್ಲಿ ಬೈದೆ ಮೇಲೆ ಸಾಹೇಬ್ರೆ? ನೋಡಿ ನೋಡಿ, ಅಷ್ಟು ಬೈದ್ರು ಹೇಗೆ ನಗ್ತಾ ಇದ್ದಾರೆ ನೋಡಮ್ಮ. ನೀವು ಹೇಳ್ತಾ ಇರೋದು ಬೈಯೋ ಹಾಗಿಲ್ಲ. ಕೆಮ್ಮು ಬಂದರೆ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ. ಬಲವಂತಕ್ಕೆ ಕೆಮ್ಮನ್ನ ಕಂಟ್ರೋಲ್ ಮಾಡ್ಕೋಬೇಡಿ. ಆರಾಮಾಗಿ ರೆಸ್ಟ್ ಮಾಡಿ, ಮತ್ತು ಮಾತ್ರೆನ ಟೈಮಿಗೆ ತಗೊಳ್ಳಿ. ಒಂದು ಮಾತು ಹೇಳ್ತೀನಿ ಸುಮನ, ನಿಮ್ಗೇನೇನಾಗುತ್ತೋ ಅದೆಲ್ಲ ಮಗುಗೂ ಆಗುತ್ತೆ. ನಿಮ್ಗೇನೇನು ಮೆಡಿಸಿನ್ಸ್ ಕೊಡ್ತೀವೋ ಅದೆಲ್ಲ ಮಗುಗೂ ಸೇರುತ್ತೆ. ಹಾಗಾಗಿ ನೀವು ತುಂಬ ಹುಷಾರಾಗಿರಬೇಕು. ಈ ಸಮಯದಲ್ಲಿ ಹೆಚ್ಚು ಮಾತ್ರೆಗಳನ್ನ ತಗೋಬಾರ್ದು, ಆದಷ್ಟು ಅವಾಯ್ಡ್ ಮಾಡಬೇಕು. ಏನೇನು ಮೆಡಿಸಿನ್ಸ್ ತಗೋಬೇಕು ಅದೆಲ್ಲ ನಾನು ಬರ್ಕೊಡ್ತೀನಿ. ಮೆಡಿಸಿನ್ಸ್ನ ಸಮಯಕ್ಕೆ ಸರಿಯಾಗಿ ಕೊಡಿ. ನಾನಿದ್ದೀನಲ್ಲ, ನಾನೆಲ್ಲ ಕೊಡ್ತೀನಿ. ಅಯ್ಯೋ ದೇವ್ರೇ, ಯಾಕಮ್ಮ? ನೀ ಸ್ವಲ್ಪ ಸುಮ್ಮನಿರಪ್ಪ. ಡಾಕ್ಟ್ರೇ, ನಮ್ಮ ಯಜಮಾನ್ರಿಗೂ ಸ್ವಲ್ಪ ನೋಡಬೇಕು. ಅವರಿಗೆ ಮರು ಜಾಸ್ತಿ ಆಗಿಬಿಟ್ಟಿದೆ. ಬನ್ನಿ. ಬರ್ತೀನಿ. ಸುಮನ, ನಾ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಟೇಕ್ ಕೇರ್. ಬನ್ನಿ ಡಾಕ್ಟ್ರೆ. ಸರಿ ಡಾಕ್ಟರ್, ಹೋಗಿ ಬನ್ನಿ. ನಾನು ಮತ್ತೆ ಫೋನ್ ಮಾಡ್ತೀನಿ. ಕೇಳಿಸ್ಕೊಂಡ್ರ? ಯಾರ್ದೋ ಫೋನ್ ಬಂತು ಅಂತ ಹೇಳಿ ಮಳೆಯಲ್ಲಿ ರನ್ನಿಂಗ್ ರೇಸ್ ಮಾಡಕ್ಕೆ ಹೋಗ್ಬೇಡಿ. ನಂಗೆ ಫೋನ್ ಮಾಡಿ, ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಸುಭಾಷಿಗೆ ಫೋನ್ ಮಾಡಿ ಮಾತ್ರೆ ತಗೊಬರಕ್ಕೆ ಹೇಳ್ತೀನಿ. ಸಾಹೇಬ್ರೆ, ಸುಮನವ್ರೆ,
ಇನ್ಸ್ಪೆಕ್ಟರ್ ಜೊತೆ ನಾನೆಲ್ಲ ಮಾತಾಡಿದ್ದೀನಿ. ರಾಜೇಶನ್ ಫ್ರೆಂಡ್ನ ಹುಡ್ಕೋದಕ್ಕೂ ಹೇಳಿದ್ದೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ. ನಿಮಗಿಂತ ಅವನನ್ನು ಹುಡ್ಕೋ ಆತರ ನನಗಿದೆ. ಇರಿ, ನಾನು ಸುಭಾಷ್ಗೆ ಮಾತ್ರ ತಗೋಬರಕ್ಕೆ ಹೇಳ್ತೀನಿ. ಅಯ್ಯೋ ಸುಮ್ಮನೆ ಅವನಿಗೆ ಯಾಕೆ ತೊಂದರೆ? ಏನು ಕೆಲಸ ಇರುತ್ತೋ ಏನೋ. ತೊಂದರೆ ಏನಿಲ್ಲ. ಅವನೇನು ಹೇಳ್ತಾ ಇದ್ದ ಗೊತ್ತಾ? ನಮ್ಮ ಅತ್ತಿಗೆ ಸೇವೆ ಮಾಡೋದು ನನ್ನ ಪುಣ್ಯ ಅಂತ ಹೇಳ್ತಾ ಇದ್ದ. ಅವನು ಆಲ್ರೆಡಿ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟಿದ್ದಾನೆ. ಮತ್ತೆ ನಾನು ರಾಮ ಅಂತೆ, ನೀವು ಸೀತೆ ಅಂತೆ, ಅವನು ಲಕ್ಷ್ಮಣ ಅಂತೆ. ಹಾಗಾದ್ರೆ ಚಿಟ್ಟೆ ಅಣ್ಣ ಏನು? ಚಿಟ್ಟೆ ಹನುಮಂತ ಇದ್ದಂಗೆ. ಸಾಹೇಬ್ರೆ, ಸುಭಾಷ್ ಎಷ್ಟು ಒಳ್ಳೆಯವನಲ್ವಾ? ನಾನು ಕೆಟ್ಟವನ? ನೀವು ಒಳ್ಳೆಯವರೇ ಸಾಹೇಬ್ರೆ. ಕೆಟ್ಟವರು ಅಂತ ನಾನೆಲ್ಲಿ ಹೇಳ್ದೆ? ಸುಮ್ಮನವ್ರೆ, ನೀವು ಹೊಗಳಿದ್ರಿ ಅಂತ ನಾ ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟೆ ಅಂತ ಅನ್ಕೋಬೇಡಿ. ಸುಮಾ, ನಿಂಗೆ ಅಂತ ಕಷಾಯ ಮಾಡಿದ್ದೀನಿ, ತಗೋ ಕುಡಿ. ಕಷಾಯನ? ಬೇಡಕ್ಕ, ಕೆಮ್ಮು ಬರುತ್ತೆ. ಕೆಮ್ಮು ಬರಲ್ಲ, ಏನು ಬರಲ್ಲ. ಅಮ್ಮನ್ ಕೇಳಿ ಮಾಡಿದ್ದೀನಿ, ತಗೋ ಕಷಾಯ ಕುಡಿ. ಅಕ್ಕ, ಯಾಕೆ ಸುಮ್ಮನೆ ತೊಂದರೆ ತಗೊಳಕ್ ಹೋದ್ರಿ? ಇದ್ರಲ್ಲಿ ತೊಂದರೆ ಏನ್ ಬಂತು ಸುಮಾ? ನನಗೂ ಹೀಗೆ ಆಗಿದ್ರೆ ನೀನ್ ಮಾಡ್ಕೊಂಡು ತಗೊಂಬರ್ತಿರ್ಲಿಲ್ವಾ? ಹಾಗೆ ನಾನು ಮಾಡಿದ್ದೀನಿ ಅಷ್ಟೇ. ನೀನ್ ಕುಡಿ ಈಗ. ತೀರ್ಥ, ಅದಕ್ಕೆ ಡಾಕ್ಟರ್ ಏನ್ ಹೇಳಿದ್ರು? ಇನ್ನೇನು ಹೇಳ್ತಾರೆ, ಮಳೆಯಲ್ಲಿ ಜಾಸ್ತಿ ಆಟ ಆಡಬಾರ್ದು ಅಂತ ಹೇಳಿದ್ದಾರೆ. ತೀರ್ಥ ಪಾಪ ಯಾಕೆ ಅವಳನ್ನ ಆಡ್ಕೋತೀಯ? ಹಾಗಲ್ಲ, ಅದಕ್ಕೆ ಹೀಗೆ ಆಡ್ಕೊಂಡಾದ್ರೂ ಬಿಡ್ತಾರೇನೋ ಅಂತ. ಇವಳೇನಿವಳು ಈ ವಿಷಯನ ಸೀರಿಯಸ್ ಆಗಿ ತಗೊಳೋದ್ ಬಿಟ್ಟು ಲೈಟ್ ಆಗಿ ತಗೋತಿದ್ದಾಳೆ. ತಮ್ಮನ್ ಕೊಲೆಗಾರನ ಹುಡ್ಕೋದಕ್ ಹೋಗ್ತೀನಿ ಸಾಹೇಬ್ರೆ ಅಂತ ಹೇಳ್ಬೇಕಿತ್ತಲ್ವಾ? ಇರು, ವಿಚಾರಿಸ್ತೀನಿ. ಇಷ್ಟಕ್ಕೂ ಸುಮಾ ಏನು ಸುಮ್ಮನೆ ಹೊರಗಡೆ ಹೋಗಿಲ್ಲ ಅನ್ನೋದು ನಿನಗೂ ಗೊತ್ತಲ್ವಾ ತೀರ್ಥ? ಪಾಪ ಇವಳು ತಮ್ಮಂಗೆ ನ್ಯಾಯ ಕೊಡ್ಸೋದಕ್ಕೆ ಅಂತ ಹೋಗಿದ್ಲು ಅಲ್ವಾ ಸುಮಾ? ಇದು ನನಗ್ ಬೇಕಾಗಿರೋದು. ನಿಮ್ ಮುಖದಲ್ಲಿ ಯಾವತ್ತೂ ನಗು ಬರಬಾರ್ದು. ಹೀಗೆ ಸೋತು ಸುಣ್ಣ ಆಗಿರೋ ಮುಖ ಬೇಕು ನನಗೆ. ಅದಕ್ಕೆ ಈ ವಿಚಾರವಾಗಿ ನಾನು ಪೊಲೀಸ್ ಹತ್ರ ಮಾತಾಡಿದ್ದೀನಿ. ಆ ಹುಡುಗ ಸಿಕ್ಕಿದ ಮೇಲೆ ಅವನ ಹೇಳೋ ವಿಚಾರನ ಸುಮ್ಮನವ್ರು ದುಡುಕ್ದೆ ಹೇಗೆ ಅರ್ಥ ಮಾಡ್ಕೋತಾರೆ ಅಂತ ನೋಡಬೇಕು. ಸುಮಾ ಹಾಗೆಲ್ಲ ದುಡ್ಕಲ್ಲ. ಅವಳು ಯಾವುದೇ ವಿಚಾರ ಇರ್ಬೋದು, ಅದನ್ನ ವಿಚಾರ ಮಾಡಿನೇ ನಿರ್ಧಾರ ತಗೊಳ್ಳೋದು. ಹೌದಕ್ಕ, ಈ ವಿಷಯದಲ್ಲಿ ನಾನು ದುಡ್ಕಲ್ಲ. ದುಡುಕಿಸ್ತೀನಿ ಕಣೆ. ಇದೇ ವಿಷಯಕ್ಕೆ ನಿನ್ನ ಹೇಗೆ ದುಡುಕಿಸ್ತೀನಿ ಅಂತ ನೋಡ್ತಿರು. ಸುಮಾ ಕೊಡು, ಗ್ಲಾಸ್ ತಗೊಂಡು ಹೋಗ್ತೀನಿ. ಬೇಡಕ್ಕ, ನಾನೇ ಕೆಳಗಡೆ ಇಡ್ತೀನಿ. ಓಹೋ, ಮಳೆ ಆಟ ಆಯ್ತು, ಇವಾಗ ಅಡ್ಗೆ ಆಟನಾ? ಸುಮ್ಮನೆ ರೆಸ್ಟ್ ಮಾಡಿ ಸುಮ್ಮನವ್ರೆ. ಹಾಗಲ್ಲ ಸಾಹೇಬ್ರೆ, ಅಡ್ಗೆ ಮಾಡ್ಬೇಕಲ್ವಾ? ನೀವು ಅಡ್ಗೆ ಮಾಡೋದು ಬೇಡ, ಪ್ಲೀಸ್ ರೆಸ್ಟ್ ಮಾಡಿ. ವಾವ್, ಹೆಂಡ್ತಿನ ರೆಸ್ಟ್ ಮಾಡಿ ಅನ್ನೋಷ್ಟು ಪ್ರೀತಿ ಬಂದ್ಬಿಡುತ್ತಾ ಇವನ್ಗೆ? ಏನು ರೆಸ್ಟ್ ಮಾಡೋದು ಸಾಹೇಬ್ರೆ? ಬೆಳಗ್ಗೆಯಿಂದ ನಾನು ಏನು ಕೆಲಸನೂ ಮಾಡಿಲ್ಲ. ಅಕ್ಕನೇ ತಿಂಡಿನೂ ಮಾಡಿದ್ದು. ಈಗ ಅಡ್ಗೆನೂ ಮಾಡೋದು ಬೇಡ ಅಂದರೆ ಹೇಗೆ? ನಾನು ಹೆಚ್ಚೇನು ಕೆಲಸ ಮಾಡಲ್ಲ. ನೀವು ಅಡುಗೆ ಮಾಡೋದು ಬೇಡ, ಅದಕ್ಕೇನು ಅಡುಗೆ ಮಾಡೋದು ಬೇಡ, ನಾನು ಆರ್ಡರ್ ಮಾಡ್ತೀನಿ. ಇವರಿಬ್ರು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹತ್ರ ಆಗ್ತಾ ಇದ್ದಾರೆ. ಹಾಂ, ಸುಭಾಷ್ ಹೇಗೂ ಹೊರಗಡೆ ಇದ್ದಾನಲ್ಲ, ಅವ್ನು ಕೇಳ್ಬಿಟ್ಟು ಊಟ ತರಿಸ್ತೀನಿ. ಏನ್ ತೀರ್ಥ, ನಾನು ಈ ಮನೆ ಸೊಸೆ. ಸೊಸೆಗೆ ಮರ್ಯಾದೆನೇ ಇಲ್ವಾ? ಅಡ್ಗೆ ಮಾಡೋದೊಂದು ದೊಡ್ಡ ವಿಷಯನಾ? ನಾನೇ ಅಡ್ಗೆ ಮಾಡ್ತೀನಿ, ಯು ಡೋಂಟ್ ವರಿ. ಹಾಗಲ್ಲ, ಅದಕ್ಕೆ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ. ತೀರ್ಥ, ನಿನ್ನ ಹೆಂಡತಿ ಕೆಲಸ ಮಾಡುವಾಗ ನಿನ್ ಕಷ್ಟ ಅಂತ ಅನ್ಸಲ್ಲ, ನಾನು ಕೆಲಸ ಮಾಡಿದ್ರೆ ಕಷ್ಟ ಅನ್ಸುತ್ತಾ? ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್. ಅಡ್ಗೆನ ಇವತ್ತು ನಾನೇ ಮಾಡ್ತೀನಿ.